ವಿಶ್ವಕರ್ಮ ಸಮುದಾಯ ನಿಗಮಕ್ಕೆ ಅಧ್ಯಕ್ಷರ ನೇಮಕ ಮಾಡಿ ಮತ್ತೆ ಜಾತಿ ಗಣತಿ ಮಾಡಿ ಜನರ ಹಣ ವ್ಯರ್ಥ ಮಾಡಬೇಡಿ. ನಮ್ಮ ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿಗೆ ಸರ್ಕಾರ ಸಹಕಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ರಾಜ್ಯಾಧ್ಯಕ್ಷರಾದ ಎಲ್ ನಾಗರಾಜ್ ಆಚಾರ್ ಅವರು ಸುದ್ದಿಗೋಷ್ಠಿ ನಡೆಸಿದರು. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ರಾಜ್ಯಾಧ್ಯಕ್ಷರಾದ ಎಲ್ ನಾಗರಾಜ್ ಆಚಾರ್ ಅವರು ಕರ್ನಾಟಕ ರಾಜ್ಯದ ವಿಶ್ವಕರ್ಮ ಜನಾಂಗಕ್ಕೂ ಹಾಗೂ ಇತರ ಜನಾಂಗದವರಿಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ವಿಶ್ವಕರ್ಮ ಜನಾಂಗಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿಶ್ವಕರ್ಮ ಸಮುದಾಯಗಳ ನಿಗಮವನ್ನು ಮಾಡಿಕೊಟ್ರು. ಭಾಳ ಸಂತೋಷ ಆಯಿತು. ಜೊತೆಗೆ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಮಾಡಿಕೊಟ್ಟಿದ್ದಾರೆ, ಅದಕ್ಕೂ ಬಹಳ ಸಂತೋಷ ಪಡ್ತಾಯಿದ್ದೀವಿ. ಜೊತೆಗೆ ವಿಶ್ವಕರ್ಮ ಸಮುದಾಯಗಳ ನಿಗಮಕ್ಕೆ ಇದುವರೆಗೂ ಅಧ್ಯಕ್ಷರನ್ನ ನೇಮಕ ಮಾಡಲಿಲ್ಲ, ಅದು ಭಾಳ ಅನ್ಯಾಯ ಆಗ್ತಾಯಿದೆ. 23 ಇಲಾಖೆಯನ್ನು ತೊಗೊಂಡೋಗ್ಬಿಟ್ಟು ಒಬ್ಬರಿಗೆ ಕೊಟ್ಟಿದ್ದಾರೆ ಮಿನಿಸ್ಟ್ರುಗಳಿಗೆ. ಅವ್ರು ಏನಂತ ಮೇಂಟೈನ್ ಮಾಡ್ತಾರೆ 23 ಇಲಾಖೆನ? ಆ 23 ನಿಗಮಕ್ಕೂ ಇದುವರೆಗೂ ಅಧ್ಯಕ್ಷನ ನೇಮಕ ಮಾಡಿಲ್ಲ. ನಾವೆಲ್ಲ ವಿಶ್ವಕರ್ಮ ಜನಾಂಗ ಯಾರನ್ನು ಕೇಳಬೇಕು, ಯಾರನ್ನ ನಮ್ಮ ಕಷ್ಟ ಯಾರಿಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನಾನು ರಾಜ್ಯಾಧ್ಯಕ್ಷರಾಗಿ ನಾನು ಕರ್ನಾಟಕ ರಾಜ್ಯದ ವಿಶ್ವಕರ್ಮ ಜನಾಂಗಕ್ಕೆ ಹೇಳೋದು ಇಷ್ಟೇ: ನೀವು ಹೋರಾಟದ ಮನೋಭಾವನ ಬೆಳೆಸ್ಕೊಳ್ಳಿಲ್ಲ ಅಂದರೆ, ಹೋರಾಟ ಮಾಡಲಿಲ್ಲ ಅಂದರೆ ನಮ್ಮ ಜನಾಂಗಕ್ಕೆ ಏನೂ ಸಿಗಲ್ಲ. ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ಈಗೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಸ್ಲಾಮೀಕರಣಕ್ಕೆ ಮಾತ್ರ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಹೊರತು ನಮ್ಮ ಇತರ ಜನಾಂಗಕ್ಕೆ ಯಾರಿಗೂ ನಮ್ಮ ಹಿಂದೂಗಳಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ರಾಜ್ಯದ BJPಯಲ್ಲಿ ಯಾಕೆ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಈ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ನಮ್ಮ ಜನಾಂಗ ಆಗಿರ್ಬೋದು ಅಥವಾ ಇತರ ಜನಾಂಗಕ್ಕಾಗಿರ್ಬೋದು ಅವರ ಅನುಕೂಲಗಳನ್ನ, ಇದೇನು ನಿಗಮಗಳನ್ನ ನೀವು ಮಾಡಿದಿರಿ, ಈ ನಿಗಮಕ್ಕೆ ಅನುಕೂಲಗಳನ್ನ ಸಿಗಬೇಕು ಅಂತ ಕೆಲಸನ ನೀವು ಮಾಡಬೇಕು. ಈ ರಾಜ್ಯದಲ್ಲಿ ಭಾಳಷ್ಟು ಕಷ್ಟ ಆಗಿದೆ. ಯಾಕಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಎಲ್ಲೂ ನಾವು ಗಣೇಶನ ಕುಂಡ್ರಿಸಿ ಮೆರವಣಿಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಮೆರವಣಿಗೆ ಮಾಡೋಂಥ ಟೈಮಲ್ಲಿ ನಮಗೆ ಗಲಾಟೆ ಮಾಡಿಸ್ತಾರೆ. ಈ ಗಲಾಟೆ ಮಾಡಿದಾಗ ಏನು ಸರ್ಕಾರ ಏನು ಅದಕ್ಕೆ ತಕ್ಕನಾಗಿ ಏನು ಅದಕ್ಕೆ ತೊಗೊಳಲ್ಲ, ಕಾನೂನು ವಿಚಾರವಾಗಿ ಏನು ಅದ್ರ ವಿಚಾರವಾಗಿ ತೊಗೊಳಲ್ಲ. ಅವರು ಹಿಂದೆ ಇರುವಂಥ ಜನ ಅವ್ರನ್ನ ಆದಷ್ಟು ಬೇಗ ರಿಲೀಸ್ ಮಾಡಿಸ್ಕೊಂಬಂದ್ಬಿಡ್ತಾರೆ ಕೋರ್ಟ್ಗೆ ಹೋದ್ರೂ. ಆದ್ದರಿಂದ ಅವರು ಧೈರ್ಯವಾಗಿ ಗಲಾಟೆ ಮಾಡ್ತಾರೆ. ಹಿಂದೂ ಧರ್ಮಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಕರ್ನಾಟಕ ರಾಜ್ಯದ ಈ ಮುಖ್ಯಮಂತ್ರಿಗಳು ಭಾಳಷ್ಟು ಯೋಚನೆ ಮಾಡಬೇಕಾಗಿದೆ. ಯೋಚನೆ ಮಾಡಿ ನಮ್ಮ ಜನಾಂಗ, ನಮ್ಮ ಹಿಂದೂ ಧರ್ಮನ ಉಳಿಸ್ಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ವಿಶ್ವಕರ್ಮ ಜನಾಂಗಕ್ಕೆ 200 ಕೋಟಿ ರೂಪಾಯಿಗಳನ್ನ ನಿಗಮಕ್ಕೆ ಕೊಟ್ಟು ಆ ನಿಗಮಕ್ಕೆ ಅಧ್ಯಕ್ಷಗಳನ್ನ ಆದಷ್ಟು ಬೇಗ ನೇಮಕ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ವಿಶ್ವಕರ್ಮ ಜಯಂತ್ಯೋತ್ಸವ ಮತ್ತು ವಿಶ್ವಕರ್ಮ ಸಮುದಾಯಗಳ ನಿಗಮ ಮಾಡಿದಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರಂಥ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಜೊತೆಗೆ BJPಯ ರಾಜ್ಯಾಧ್ಯಕ್ಷರಾಗಿ ಮತ್ತು ಮಾನ್ಯ 4 ಬಾರಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು ನಮಗೆ ಅಮರಶಿಲ್ಪಿ ಜಕಣಾಚಾರ್ಯವರ ಸಂಸ್ಕರಣ ದಿನಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವೇನೇ ಮಾಡಿದ್ರು ನಮ್ಮ ಜನಾಂಗ ಹೋರಾಟ ಮಾಡೋ ಮನೋಭಾವ ಬರಬೇಕು. ಅವರಿಗೆ ಹೋರಾಟ ಮಾಡಬೇಕು. ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ತಾಲೂಕಲ್ಲೂ, ಪ್ರತಿ DC ಅವರಿಗೆ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವಂಥ ಮನೋಭಾವವನ್ನು ಬೆಳೆಸ್ಕೋಬೇಕೇ ಹೊರತು, ಇಲ್ಲಾಂದರೆ ನಾವು ಸರ್ಕಾರದಲ್ಲಿ ಯಾವುದೇ ಒಂದು ರೂಪಾಯಿ ಕೂಡ ತೊಗೊಳಕ್ಕಾಗಲ್ಲ. ಆದ್ದರಿಂದ ನಾವು ಜನಗಣತಿ ಮಾಡಿದ್ದಾರೆ, ನಮಗೆ 35 ಲಕ್ಷ ಜನ ಇದ್ದೀವಿ, 40 ಲಕ್ಷ ಜನ ಇದ್ದೀವಿ ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ ಹೊರತು, ಈ ಒಂದು ಜನಗಣತಿನ ಮಾಡಿರುವಂಥ ಈ ರಾಜ್ಯ ಸರ್ಕಾರ 150-165 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿರೋದೇನೆಂದರೆ ಮೂಲೆ ಗುಂಪು ಜನಗಣತಿ ಮಾಡಿದ್ದಾರೆ. ಈ ಜನಗಣತಿಯಲ್ಲಿ ನಮ್ಮ ವಿಶ್ವಕರ್ಮ ಜನಾಂಗನ ನಾವು 35 ಲಕ್ಷ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ಸನ್ಮಾನ್ಯ ಶ್ರೀ KP ನಂಜುಂಡಿಯವರು ಅವತ್ತಿಂದ ಇವತ್ತವರೆಗೂ ಅವರು ಹೋರಾಟ ಮಾಡ್ತಾ ಇದ್ದಾರೆ, ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಜನಗಣತಿ ಮಾಡಿರೋದು ಕೇವಲ 8,16,000 ಒಬ್ಬರು ಹೇಳ್ತಾರೆ, 15,14,00,000 ಅಂತ ಇನ್ನೊಬ್ಬರು ಹೇಳ್ತಾರೆ. ಈ ಜನಗಣತಿ ಸರಿ ಇಲ್ಲ. ಮತ್ತು ಜನಗಣತಿ 22ನೇ ತಾರೀಕು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಮಾಡೋದಕ್ಕಿಂತ ಅವರು ಸುಮ್ಮನೆ ಇರೋದು ಮೇಲು ಅಂತೇಳಿ ನಾನು ಈ ಒಂದು ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಜನಗಣತಿ ಮಾಡಿದ ತಕ್ಷಣ ಪ್ರತಿಯೊಂದು ಮನೆಗೂ ಹೋಗಿ ಅವರು ಜನಗಣತಿ ಮಾಡಿದ್ರೆ ನಮಗೆ ನಮ್ಮ ಸರಿಯಾದಂಥ ನಮ್ಮ ಜಾತಿಗೆ ನಮಗೆ ಸಿಗುತ್ತೆ. ಯಾಕಂದರೆ ಮಡಿವಾಳರಿದ್ದಾರೆ, ಒಕ್ಕಲಿಗರಿದ್ದಾರೆ, ಲಿಂಗಾಯತರಿದ್ದಾರೆ, ಆಮೇಲೆ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ವನ್ನಿಕುಲ ಅಂದರೆ ತಿಗಳರಿದ್ದಾರೆ. ಇವರೆಲ್ಲ ಇರೋದ್ರಿಂದ ನೀವು ನಮ್ಗೇನು ಮಾಡಿದ್ದೀರಿ? ಜನಗಣತಿ ಯಾರ್ದೂ ಸರಿಯಾಗಿ ಮಾಡಿಲ್ಲ. ಆದ್ದರಿಂದ ದಯಮಾಡಿ ಜನಗಣತಿ ಮಾಡೋದಕ್ಕಿಂತ ಅದನ್ನು ನೀವು ನಿಲ್ಲಿಸೋದು ಉತ್ತಮ ಅಂತ ನಾನು ಹೇಳ್ತೀನಿ. ಮತ್ತೆ ಇನ್ನೊಂದು 22ನೇ ತಾರೀಕು ಜನಗಣತಿ ಪ್ರಾರಂಭ ಮಾಡಿ ಅದಕ್ಕೆ ಮತ್ತೆ 165 ಕೋಟಿ ಖರ್ಚು ಮಾಡೋದು ಜನದ ದುಡ್ಡು, ಟ್ಯಾಕ್ಸ್ ಕಟ್ಟೋ ದುಡ್ಡು, ಇವ್ರಿಗೆಲ್ಲರಿಗೂ ಅನ್ಯಾಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶ್ವಕರ್ಮ ಜನಾಂಗಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು. ಯಾಕಂದರೆ ಅಧಿಕಾರ ಇರೋದು ನಿಮ್ಮಿಬ್ಬರ ಕೈಯಲ್ಲೇ. ಹೇಳಲಿಕ್ಕೆ 35 ಜನ ಮಂತ್ರಿಗಳಿದ್ದೀರಿ, 214 ಜನ ಇದ್ದೀವಿ, 224 ಜನ.
ಪ್ರಯೋಜನ ಏನು ಇಲ್ವಲ್ಲ, ಇರೋದೇ ನಿಮ್ಮ ಕೈಯಲ್ಲಲ್ವ. ದಯಮಾಡಿ ನಮ್ಮ ವಿಶ್ವಕರ್ಮ ಸಮುದಾಯಗಳ ನಿಗಮಕ್ಕೆ ನೀವು ದಯಮಾಡಿ ನಮ್ಗೆ ಏನು ಕೊಡಬೇಕು ಕೊಡಿ, ಮತ್ತು ಅದಕ್ಕೆ ವಿಶ್ವಕರ್ಮ ಸಮುದಾಯಗಳ ನಿಗಮಕ್ಕೆ ಅಧ್ಯಕ್ಷನ ನೇಮಕ ದಯಮಾಡಿ ಮಾಡಬೇಕು ಅಂತ ಹೇಳಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲ ವಿಶ್ವಕರ್ಮ ಜನಾಂಗಕ್ಕೆ ನಾನು ವಿಶ್ವಕರ್ಮ ಸೆಪ್ಟೆಂಬರ್ 17ನೇ ತಾರೀಕು ಬರ್ತಾ ಇದೆ, ಎಲ್ಲರೂ ಅದ್ದೂರಿಯಿಂದ ವಿಶ್ವಕರ್ಮ ಜಯಂತ್ಯೋತ್ಸವ ಮಾಡಿ, ಜೊತೆಗೆ ಸರ್ಕಾರದಲ್ಲಿ ಸಿಗುವಂಥ ಅನುಕೂಲಗಳನ್ನ ಪಡ್ಕೊಳ್ಳಿ. ಪ್ರತಿಯೊಂದು ಶಾಲೆ, ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಕರ್ಮನ ಪೂಜೆ ಮಾಡಬೇಕು. ಜೊತೆಗೆ ಸರ್ಕಾರ ಕೊಡ್ತಾ ಇರೋಂಥ 10,000 ರೂಪಾಯಿ ಮತ್ತು 25,000 ರೂಪಾಯಿ ಪ್ರತಿ ತಾಲೂಕಿಗೆ ಹಳ್ಳಿಗಳಿಗೆ ಸಾಲಲ್ಲ, ಅದನ್ನು ಅನುದಾನನ ಹೆಚ್ಚು ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಸ್ವಾಮಿಗಳಿಗೆ ಮತ್ತು ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕೆ ದಯಮಾಡಿ ಮಾಡಿಕೊಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ.